Hey guys, welcome back to my channel. So ಇವತ್ತು ನಾವು practical question number 7 solve ಮಾಡ್ತಿದ್ದೀವಿ. So ಈ question ಅಲ್ಲಿ ಏನಂತ ಕೇಳಿದ್ದಾರೆ, the management of trucks company is planning to expand its business and consult you to prepare an estimated working capital statement ಅಂತ ಹೇಳಿದ್ದಾರೆ ಅಲ್ವಾ. ಸೊ ಇವಾಗ ನಾವೇನು ಪ್ರಿಪೇರ್ ಮಾಡಬೇಕು, ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ದಟ್ ಈಸ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್. ಓಕೆ, and next ಏನಂತ ಕೊಟ್ಟಿದ್ದಾರೆ, the records of the company reveals the following annual information. ಸೊ ಕಂಪ್ನಿದು ವರ್ಷದ್ದು ಏನೇನಿದೆಯೋ ಆನ್ಯುವಲ್ ಇನ್ಫಾರ್ಮೇಷನ್ ಅದನ್ನೆಲ್ಲ ಕೊಟ್ಟಿದ್ದಾರೆ. ಸೊ ಇದ್ರ ಮೂಲಕ ನಾವು ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಎಲ್ಲ ಫೈಂಡ್ ಔಟ್ ಮಾಡಿ ಸೊ ಏನು ಬೇಕು ಅಂತ ಅಂದ್ಬಿಟ್ಟು ಕಂಡುಹಿಡಬೇಕು. ಓಕೆ, ಸೊ ಸೇಲ್ಸ್ ಡೊಮೆಸ್ಟಿಕ್ ಅಟ್ 1 month's ಕ್ರೆಡಿಟ್, ಅಂದರೆ ಇಲ್ಲಿ ಡೊಮೆಸ್ಟಿಕ್ ಸೇಲ್ಸು ಮಾಡ್ತಿದ್ದೀವಿ ಪ್ಲಸ್ ಎಕ್ಸ್ಪೋರ್ಟ್ ಸೇಲ್ಸು ಮಾಡ್ತಿದ್ದೀವಿ. ಸೊ ಅಂತಂದರೆ ಲೈಕ್ ವಿತ್ ಇನ್ ಇಂಡಿಯಾ, ಎಕ್ಸ್ಪೋರ್ಟ್ಸ್ ಅಂದರೆ ಔಟ್ಸೈಡ್ ಅಲ್ವಾ. ಸೊ ಈಗ ಡೊಮೆಸ್ಟಿಕ್ ಸೇಲ್ಸು 1 month ಕ್ರೆಡಿಟ್ ಪೀರಿಯಡ್ ಕೊಡ್ತಾ ಇದ್ದೀವಿ, ಬಟ್ ವೇರಾಸ್ ಎಕ್ಸ್ಪೋರ್ಟ್ ಔಟ್ ಆಫ್ ಇಂಡಿಯಾಗೆ 3 months ಕ್ರೆಡಿಟ್ ಪೀರಿಯಡ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಂತ ಕೊಟ್ಟಿದ್ದಾರೆ, ಸೇಲ್ಸ್ ಪ್ರೈಸ್ 10% ಬಿಲೋ ಡೊಮೆಸ್ಟಿಕ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಡೊಮೆಸ್ಟಿಕ್ ಎಕ್ಸಾಂಪಲ್, ಡೊಮೆಸ್ಟಿಕ್ ಸೇಲ್ಸ್ ಬಂದು 100 rupees ಮಾಡಿದ್ರೆ ಎಕ್ಸ್ಪೋರ್ಟ್ ಸೇಲ್ಸ್ ಬಂದು 90 rupees ಮಾಡ್ತಿದ್ದೀವಿ ಅಂತ. ಫೈನ್, ಇಲ್ಲ ಅದನ್ನೇ ಕೊಟ್ಟಿರೋದು, ಸೇಲ್ಸ್ ಪ್ರೈಸ್ 10% ಬಿಲೋ ಡೊಮೆಸ್ಟಿಕ್ ಪ್ರೈಸ್ ಅಂತ. ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಯೂಸ್ಡ್ ಎಷ್ಟು 6,75,000, ಸಪ್ಲೈಸ್ ಎಕ್ಸ್ಟೆಂಡ್ 2 months ಕ್ರೆಡಿಟ್ ಪೀರಿಯಡ್. ಅಂದರೆ ಇವತ್ತು ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಡಿಸೆಂಬರಲ್ಲಿ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂದರೆ 2 months ಆದಮೇಲೆ ಮೆಟೀರಿಯಲ್ಸ್ ಪ್ರೈಸ್ ಏನಿರುತ್ತೋ ಅದನ್ನು ನಾವು ಪೇ ಮಾಡಬೇಕು. ಯಾವಾಗ? ಡಿಸೆಂಬರ್ ಅಂದರೆ ಜನವರಿ ಫೆಬ್ರವರಿ. ಸೊ ಆ ಥರ 2 months ಕ್ರೆಡಿಟ್ ಪೀರಿಯಡ್ ನಮಗೆ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ವೇಜಸ್, ನಾವೇನು ಸಂಬಳ ಕೊಡಬೇಕಲ್ಲ ನಮ್ಮ ಕಂಪ್ನಿಲಿ ವರ್ಕ್ ಮಾಡೋರಿಗೆ, ಅದು ನಾವು ಲ್ಯಾಗ್ ಅದಕ್ಕೂ ಎಷ್ಟು ಅಂದರೆ ಅರ್ಧ ತಿಂಗಳಾದ್ಮೇಲೆ ಪೇ ಮಾಡ್ತಿದ್ದೀವಿ ಅಂತ. ಓಕೆ, ಆಮೇಲೆ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಅದನ್ನು 1 ತಿಂಗಳಾದ್ಮೇಲೆ ಪೇ ಮಾಡ್ತಿದ್ದೀವಿ. ಆ್ಯಂಡ್ ಲ್ಯಾಗ್ ಇನ್ ಪೇಮೆಂಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಇದನ್ನು ನೆಟ್ಟಿಗೆ ಟೈಮ್ ಕರೆಕ್ಟಾಗಿ ಕಟ್ತಿಲ್ಲ, ಇದನ್ನು ಅದು ಇಂಕರಾಗಿ 1 ತಿಂಗಳಾದ್ಮೇಲೆ ಕಟ್ತಾ ಇದ್ದೀವಿ. ನೆಕ್ಸ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪೇಬಲ್ ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಕ್ವಾರ್ಟರ್ಲಿ ಅಂದರೆ ಲೈಕ್ ಎಷ್ಟು 3 months ಮುಂಚೆನೇ ಏನಿರುತ್ತಲ್ಲ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು ಅದನ್ನು ನಾವು ಅಡ್ವಾನ್ಸ್ ಮುಂಚೆನೇ ಪೇಮೆಂಟಾಗಿ ಮಾಡ್ತಿದ್ದೀವಿ. ಸೊ ಇದು ಬಂದು ಕರೆಂಟ್ ಅಸೆಟ್ಸ್. ಓಕೆ, ಇನ್ಕಮ್ ಟ್ಯಾಕ್ಸ್ ಪೇಬಲ್ ಇನ್ 4 installmentsಲ್ಲಿ ಕಟ್ಟಬೇಕು. ಫೈನ್, ನೆಕ್ಸ್ಟು ಆಫ್ ವಿಚ್ 1 ಫಾಲ್ಸ್ ಇನ್ ದ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. ಅಂದರೆ ನಾವು ಇವಾಗ ಅದನ್ನು ಪೇ ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಅದು ಯಾವಾಗ ಬೀಳ್ತಿದೆ ನಮಗೆ, ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಬರ್ತಿದೆ. ಸೊ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಸೊ 4 installmentಲ್ಲಿ ಪೇ ಮಾಡ್ತೀವಿ, ಅದರಲ್ಲಿ ಒಂದು ಬಂದು ನೆಕ್ಸ್ಟ್ ಇಯರಲ್ಲಿ ಕಟ್ಟಬೇಕು. ಸೊ ಅದು ನಮಗೆ ಪೇಬಲ್, ಸೊ ಇಟ್ ಈಸ್ ಅ ಕರೆಂಟ್ ಲಯಬಿಲಿಟಿ. ಫೈನ್, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಬಂದು 20%, ಇಗ್ನೋರ್ ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಡಿಪ್ರಿಸಿಯೇಷನ್. ಸೊ ಇದರಲ್ಲಿ ಅದು ಯಾವುದೂ ಇಲ್ಲ. ನೆಕ್ಸ್ಟು ಕಂಪನಿ ಕೀಪ್ಸ್ 1 month ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಂಡ್ ಫಿನಿಶ್ಡ್ ಗುಡ್ಸ್. ಸೊ 1 monthದು ಏನು ರಾ ಮೆಟೀರಿಯಲ್ಲು ಮತ್ತು ಫಿನಿಶ್ಡ್ ಗುಡ್ಸ್ನ ಕಂಪನಿ ಇಟ್ಕೊಳ್ಳುತ್ತೆ. ಆ್ಯಂಡ್ ಬಿಲೀವ್ಸ್ ಇನ್ ಕೀಪಿಂಗ್ ಹೌ ಮಚ್ 2,50,000 ಅವೈಲಬಲ್ ಟು ಇಟ್ ಇನ್ಕ್ಲೂಡಿಂಗ್ ದ ಓವರ್ ಡ್ರಾಫ್ಟ್ ಲಿಮಿಟ್ ಆಫ್ 75,000. ಅಂದರೆ ಯಾವಾಗಲೂ ನಮ್ಮ ಹತ್ರ 25,000 ಇಟ್ಕೊಂಡೇ ಇರ್ತೀವಿ ಕ್ಯಾಶ್ನ, ಹಂಗಂತ ಈ ಲೈನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ, ಓವರ್ ಡ್ರಾಫ್ಟ್ ಲಿಮಿಟ್ ಆಫ್ 75,000. ಅಂದರೆ ನಮ್ಮ ಹತ್ರ ಇವಾಗ ಬರೋ ಎಲ್ಲ ಕಾಸು ಖಾಲಿ ಆಗೋದ್ರೆ ನಾವು ಬ್ಯಾಂಕಿಂದ 75,000ವರೆಗೂ ಡ್ರಾ ಮಾಡ್ಬೋದು. ಇದು ಬಂದು ನಮ್ಮ ಓವರ್ ಡ್ರಾಫ್ಟ್ ಲಿಮಿಟ್ ಹಂಗಂತ ಕೊಟ್ಟಿದ್ದಾರೆ. ಓಕೆ, ದಿಸ್ ಈಸ್ ನಾಟ್ ಯೆಟ್ ಯುಟಿಲೈಸ್ಡ್ ಬೈ ದ ಕಂಪನಿ. ಫೈನ್, ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ, ದ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಆಫ್ ದ ಒಪಿನಿಯನ್ to make 10% margin for contingencies on computed figure. ಅಂದರೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಮಗೆ ಏನು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಮ್ಗೆ ಏನು ಬರುತ್ತಲ್ಲ ಅದ್ರ ಮೇಲೆ 10% ಮಾರ್ಜಿನ್ನ ನಾವು ಏನಾದರೂ ಅನ್ಫೋರ್ಸಿನ್ ಸರ್ಕಮ್ಸ್ಟೆನ್ಸಸಲ್ಲಿ ಏನಾದರೂ ಕಂಟಿಂಜೆನ್ಸೀಸ್ ಬರುತ್ತೆ ಅಂದರೆ ಅದಕ್ಕೋಸ್ಕರ 10% ಇಡಬೇಕು ಅಂತ ಹೇಳಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಏನು ಕಂಪ್ಯೂಟ್ ಮಾಡ್ತೀವಲ್ಲ ಅದ್ರ ಮೇಲೆ 10% ಮಾರ್ಜಿನ್ ಆಗಿ. ಸೊ ಈಗ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಟ್ಮೆಂಟ್ ಫಾರ್ ದ ನೆಕ್ಸ್ಟ್ ಇಯರ್. ಸೊ ಇದಿಷ್ಟು ಇನ್ಫಾರ್ಮೇಷನಿಂದ ನೆಕ್ಸ್ಟ್ ಇಯರ್ಗೆ ನಮಗೆ ಏನು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಬೇಕು ಅಂತ ನಾವು ಈ ಕ್ವೆಶನಲ್ಲಿ ಸಾಲ್ವ್ ಮಾಡಬೇಕು. ಫೈನ್,
ಸೊ ಓಕೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಸೇಲ್ಸ್ ಡೊಮೆಸ್ಟಿಕ್ ಅಟ್ 1 month's ಕ್ರೆಡಿಟ್, ಅಂದರೆ 1 months ಆದಮೇಲೆ ನಮಗೆ ಈ ಅಮೌಂಟ್ ಸಿಗುತ್ತೆ. ಸೊ ಡೆಟರ್ಸ್ ಡೊಮೆಸ್ಟಿಕ್ ಸೇಲ್ಸ್ದು 1 month ಆ್ಯಂಡ್ ಎಕ್ಸ್ಪೋರ್ಟ್ ಅಟ್ 3 months ಕ್ರೆಡಿಟ್, ಅಂದರೆ 3 ತಿಂಗಳಾದಮೇಲೆ ಇದು ನಮಗೆ ಎಕ್ಸ್ಪೋರ್ಟ್ ಸೇಲ್ಸ್ದು ಅಮೌಂಟ್ ಸಿಗುತ್ತೆ. ಸೊ ಇದು 3 months ಕ್ರೆಡಿಟ್ ಪೀರಿಯಡಲ್ಲಿ ಕೊಟ್ಟಿರೋಂಥ ಡೆಟರ್ಸ್ ವ್ಯಾಲ್ಯೂ. ಓಕೆ, ಆ್ಯಂಡ್ ನೆಕ್ಸ್ಟು ಸೇಲ್ಸ್ ಪ್ರೈಸ್ 10% ಬಿಲೋ ಡೊಮೆಸ್ಟಿಕ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಈ ಡೊಮೆಸ್ಟಿಕ್ ಸೇಲ್ಸನ್ನು 100 rupeesಗೆ ಮಾರಿದ್ರೆ ಎಕ್ಸ್ಪೋರ್ಟ್ ಸೇಲ್ಸ್ ಬಂದು 90 rupeesಗೆ ಮಾಡ್ತೀವಿ ಅಂತ. ಸೊ ಫಸ್ಟ್ ಈಗ ಕರೆಂಟ್ ಅಸೆಟ್ಸ್ ಆಗಿರೋಂಥ ಡೆಟರ್ಸ್ದು ಇದ್ರ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ರೆ ನೆಕ್ಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟು ಈಸಿ ಇದೆ. ಸೊ ಫಸ್ಟ್ ಲೆಟ್ಸ್ ಸ್ಟಾರ್ಟ್ ವಿತ್ ದಿಸ್ ಇಟ್ ಸೆಲ್ಫ್. ಓಕೆ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ 20% ಅಂತ ಕೊಟ್ಟಿದ್ದಾರೆ. ಸೊ 20% ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಸೇಲ್ಸ್ ಬಂದು ಈ ವ್ಯಾಲ್ಯೂ ಇದೆ. ಸೊ ಈಗ ಸೇಲ್ಸ್ domestic sales, assume ಎಷ್ಟು 100 rupees ಸೇಲ್ಸ್ ಅಂತ ಅಸ್ಯೂಮ್ ಮಾಡಿ. ಸೊ ಮೈನಸ್ 20% ಗ್ರಾಸ್ ಪ್ರಾಫಿಟ್, ಸೊ ದಟ್ ಈಸ್ 20 rupees ಅಂತ ತೊಗೊಂಡ್ರೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅವಾಗ ಎಷ್ಟಾಗುತ್ತೆ, 80 rupees. ಸೊ 80 rupees ಬಂದು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡು. ಸೊ ಈಗ 80 rupees ಮೇಲೆ 20 rupees ಆ್ಯಡ್ ಮಾಡಿ ಸೇಲ್ಸ್ ಪ್ರೈಸ್ ಬಂದು 100 ಅಲ್ವಾ. ಸೊ ಈಗ ನಾನು ನನ್ನ ಕಂಪ್ನೀಲಿ ಎಕ್ಸ್ಪೋರ್ಟ್ ಸೇಲ್ಸೇ ಮಾಡಲಿ, ಡೊಮೆಸ್ಟಿಕ್ ಸೇಲ್ಸೇ ಮಾಡಲಿ, ಎಲ್ಲನೂ ಲೈಕ್ ಈಗ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಅದ್ರ ಕಾಸ್ಟ್ ಏನಿರುತ್ತೋ ಇವಾಗ ಅದು ಎಕ್ಸ್ಪೋರ್ಟ್ ಸೇಲ್ಸ್ಗೂ ಸೇಮ್ ಕಾಸ್ಟ್ ಇರುತ್ತೆ ಆ್ಯಂಡ್ ಡೊಮೆಸ್ಟಿಕ್ ಸೇಲ್ಸ್ಗೂ ಸೇಮ್ ಕಾಸ್ಟ್ ಇರುತ್ತೆ ಅಲ್ವಾ, ಅದು ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋಕ್ಕೆ. ಸೊ ಎಕ್ಸ್ಪೋರ್ಟ್ ಸೇಲ್ಸು ಬಂದು ಏನಂತ ಕೊಟ್ಟಿದ್ದಾರೆ, ನಮಗೆ 10% ಬಿಲೋ ಅಂತ ಕೊಟ್ಟಿದ್ದಾರೆ. ಇದನ್ನು 100 rupeesಗೆ ಸೆಲ್ ಮಾಡಿದ್ರೆ ನಾವು ಎಕ್ಸ್ಪೋರ್ಟ್ ಸೇಲ್ಸಲ್ಲಿ ಎಷ್ಟು ಎಕ್ಸ್ಪೋರ್ಟ್ ಅಟ್ 3 months ಕ್ರೆಡಿಟ್ ಪೀರಿಯಡ್ದಲ್ಲಿ ಸೇಲ್ಸ್ ಪ್ರೈಸ್ 10% ಬಿಲೋ ಡೊಮೆಸ್ಟಿಕ್, ಅಂದರೆ ಇದು 100 ರೂಪಾಯಿಗೆ ಮಾಡಿದ್ರೆ ಇದನ್ನು 90 ರೂಪಾಯಿಗೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ 10 ರೂಪಾಯಿ ಕಮ್ಮಿ, ಓಕೆನಾ, 10% ಕಮ್ಮಿ. ಸೊ 100 into 10%, ಸೊ 100 minus 10 90 ಮೈನಸ್ ಎಷ್ಟು ಪರ್ಸೆಂಟ್ ಗ್ರಾಸ್ ಪ್ರಾಫಿಟ್ ಆಗಿ ಕೊಡ್ತಿದ್ದೀವಿ ಅದ್ರ ಬಗ್ಗೆ ನಮ್ಗೆ ಅವ್ರು ಏನೂ ಹೇಳಿಲ್ಲ. ಬಟ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಎರಡಕ್ಕೂ ನಾವು ಸೇಮೇ ಇನ್ಕರ್ ಆಗುತ್ತೆ. ಸೊ 80 rupees ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಬಂದು, ಸೊ ಅಲ್ಲಿಗೆ 90 80 ಡಿಫ್ರೆನ್ಸ್ ಎಷ್ಟಾಯಿತು 10. ಸೊ ಈ 10 rupees ಎಷ್ಟು ಪರ್ಸೆಂಟ್ ಗ್ರಾಸ್ ಪ್ರಾಫಿಟ್ ಆಯಿತು 90ಗೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ದು ಫಾರ್ಮುಲಾ ಏನು, ಗ್ರಾಸ್ ಪ್ರಾಫಿಟ್ ಪರ್ಸೆಂಟೇಜ್ಗೆ ಗ್ರಾಸ್ ಪ್ರಾಫಿಟ್ ಅಪಾನ್ ಸೇಲ್ಸ್ ಇಂಟು 100 ಅಲ್ವಾ. ಸೊ ಗ್ರಾಸ್ ಪ್ರಾಫಿಟ್ ಇಲ್ಲಿ ನಮ್ಗೆ ಎಷ್ಟಿಗಾಯಿತು 80 rupeesದು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ನ ನಾವು 90 rupees ಕಾಸ್ಟ್ ಆಫ್ ಗುಡ್ಸ್ ಬಂದು 80 rupees ಇದೆ, ಇದೆ ನಾವು 90 rupeesಗೆ ಸೇಲ್ ಮಾಡಿದ್ವಿ. ಸೊ ನಮಗೆ 10 rupees ಗ್ರಾಸ್ ಪ್ರಾಫಿಟ್ ಆಯಿತು. ಸೊ 10 ಅಪಾನ್ ಎಷ್ಟಕ್ಕೆ ಸೇಲ್ಸ್ ಮಾಡ್ತಿದ್ದೀವಿ 90 rupeesಗೆ. ಸೊ 90 ಇಂಟು 100, ಸೊ ಇದೆಷ್ಟಾಗುತ್ತೆ 11.11111111. ಓಕೆ ಪರ್ಸೆಂಟ್. ಸೊ ಇಷ್ಟ ಆಯ್ತಲ್ವಾ. ಸೊ ನೆಕ್ಸ್ಟ್ ಇಷ್ಟ ಆದಮೇಲೆ ಈಗ ನಾವು ಇಲ್ಲಿ ಡೆಟರ್ಸ್ ವ್ಯಾಲ್ಯೂನ ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಅಂದರೆ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಮಾಡಿದ್ದಾರೆ, ನಾಟ್ ಆನ್ ಸೇಲ್ಸ್ ವ್ಯಾಲ್ಯೂ. ಓಕೆ, ಸೇಲ್ಸ್ ವ್ಯಾಲ್ಯೂ ಮೇಲೆ ಡೈರೆಕ್ಟಾಗಿ ಒಂದೊಂದು ಕ್ವೆಶನಲ್ಲಿ ಮಾಡ್ತಾರೆ, ಬಟ್ ಮೋಸ್ಟ್ ಆಫ್ ದ ಕ್ವೆಶನ್ಸಲ್ಲಿ ಪ್ರಿಫರಬಲಿ ಲೈಕ್ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಮಾಡ್ತಾರೆ. ಬಟ್ ಅದು ನೀವೇನೇ ಮಾಡಿದ್ರು ನೋಟಲ್ಲಿ ಮೆನ್ಷನ್ ಮಾಡಿ, ಲೈಕ್ ಡೆಟರ್ಸ್ ವ್ಯಾಲ್ಯೂ ನೀವು ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಮಾಡಿದ್ದೀರಾ ಇಲ್ಲ ಸೇಲ್ಸ್ ಅಮೌಂಟ್ ಮೇಲೆ ಮಾಡಿದ್ದೀರಾ ಅಂತ. ಓಕೆ, ಸೊ ಈಗ particulars working note number 1 ಏನು debtors calculation. domestic sales and export sales. ಓಕೆ, ಸೊ ಸೇಲ್ಸ್ ವ್ಯಾಲ್ಯೂ ನಮ್ಗೆ ಎಷ್ಟಿದೆ, ಸೇಲ್ಸ್ ವ್ಯಾಲ್ಯೂ ಬಂದು ಡೊಮೆಸ್ಟಿಕ್ಗೆ 18 lakh ಇದೆ, ವೆರಾಸ್ ಎಕ್ಸ್ಪೋರ್ಟ್ ಬಂದು 8,10,000 ಇದೆ. ಓಕೆ, ಡೊಮೆಸ್ಟಿಕ್ ಸೇಲ್ಸ್ 18 lakh, ಎಕ್ಸ್ಪೋರ್ಟ್ ಸೇಲ್ಸ್ 8,10,000 ಮೈನಸ್ ಗ್ರಾಸ್ ಪ್ರಾಫಿಟ್ ಇದೆಷ್ಟು ಪರ್ಸೆಂಟು 20%, ವೆರಾಸ್ ಎಕ್ಸ್ಪೋರ್ಟ್ ಸೇಲ್ಸ್ ಬಂದು 11.1111%. ಸೊ 18 lakh minus 20%, 14,40,000 and 8,10,000
minus 11.111111%. So 7,20,000. So guys, sales minus gross profit is equal to cost of goods sold. Cost of goods sold is also known as finished goods cost ಅಲ್ವಾ. ಸೊ ಫಿನಿಶ್ಡ್ ಗೂಡ್ಸ್ ಕಾಸ್ಟ್ ಎಷ್ಟು ಅಂತ ಮೊದಲೇ ಇಲ್ಲಿ ಅಡಿಷನ್ ಮಾಡ್ಕೊಂಬಿಡಿ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. ಸೊ 14,40,000 ಪ್ಲಸ್ 7,20,000 21,60,000. ಓಕೆ, ಸೊ ನೆಕ್ಸ್ಟ್ ಇದು ಬಂದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಆಯಿತು. ಸೊ ನಾವು ಇವಾಗ ಸೆಲ್ ಮಾಡಿರೋಂಥ ಗೂಡ್ಸ್ದು ಎಷ್ಟಪ್ಪ ಪ್ರೈಸು ಅಂತಂದರೆ 21,60,000. ಬಟ್ ಇದ್ರ ಪ್ರೈಸ್ ಇಷ್ಟು, ಇದ್ರ ಮೇಲೆ ಇದನ್ನು ನಾವು ಸೆಲ್ ಮಾಡೋದಕ್ಕೂ ಒಂದಷ್ಟು ಎಕ್ಸ್ಪೆನ್ಸ್ ಇನ್ಕರ್ ಮಾಡಿರ್ತೀವಲ್ವ, ಅದ್ರ ಎಕ್ಸ್ಪೆನ್ಸ್ ಎಷ್ಟು ಅಂತ ಇಲ್ಲಿ ಆಲ್ರೆಡಿ ಕ್ವೆಶನಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಸಿ 1,12,500 ಕೊಟ್ಟಿದ್ದಾರೆ, ರೈಟ್. ಸೊ 1,12,500 11 to 500 ಇಂಟು ನಾವು ಏನು ಸೆಲ್ ಮಾಡಿರ್ತೀವಲ್ವ ಆ ಸೇಲ್ಸ್ ಮಾಡಿರೋಂಥ ವ್ಯಾಲ್ಯೂ ಮೇಲೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ನ ಅಲೋಕೇಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಸೇಲ್ಸ್ ಎಷ್ಟು ಮಾಡಿದ್ದೀವಿ, 18 lakh ಅಪಾನ್ ಟೋಟಲ್ ಸೇಲ್ಸ್ 26,10,000. 26,10,000 ಆ್ಯಂಡ್ ಇದಕ್ಕೆಷ್ಟು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಕ್ಸ್ಪೋರ್ಟ್ ಸೇಲ್ಸ್ಗೆ 8,10,000 ಅಪಾನ್ 26,10,000. ಸೊ 11 to 500 into 7,586 34914. ಓಕೆ, ಸೊ ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಟೋಟಲ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ನಾವೆರಡರ ಮಧ್ಯನೂ ಈಗ ಅಲೋಕೇಟ್ ಮಾಡಿದ್ದೀವಿ, ಫೈನ್. ಆ್ಯಂಡ್ ನೆಕ್ಸ್ಟು ಕಾಸ್ಟ್ ಆಫ್ ಸೇಲ್ಸ್. ಸೊ ಇಷ್ಟು ಕಾಸ್ಟ್ ಆಗಿರೋ ಅಂಥ ಗೂಡ್ಸ್ನ ನಾವು ಸೆಲ್ ಮಾಡಬೇಕಾದ್ರೆ ನಮಗೆ ಇದುವರೆಗೂ ಎಷ್ಟಪ್ಪ ಇನ್ಕರ್ ಆಗಿದೆ ಅಂದರೆ ಆ್ಯಡ್ ಮಾಡಿ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸ್. plus 7,20,000 plus 34,914. So 7,54,914. ಓಕೆ, ಸೊ ಇದು ಬಂದು ಕಾಸ್ಟ್ ಆಫ್ ಸೇಲ್ಸ್. ಸೊ ಈಗ ನಾವು ಡೆಟರ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ. ಸೊ ಡೆಟರ್ಸ್ ವ್ಯಾಲ್ಯೂನ ಇಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಮೇಲೆ ಮಾಡಿದ್ದಾರೆ, ಸೇಲ್ಸ್ ಅಮೌಂಟ್ ಮೇಲೆ ಮಾಡಿಲ್ಲ. ಸೊ ಈ ಪ್ರೊಸೀಜರ್ ಹೇಗೆ, ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ವಿಚ್ ಈಸ್ ಆಲ್ಸೋ ನೋನ್ ಆಸ್ ಫಿನಿಶ್ಡ್ ಗೂಡ್ಸ್ ಕಾಸ್ಟ್. ಸೊ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ಗೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನೇನು ಇನ್ಕರ್ ಮಾಡಿದ್ದೀವಿ ಈ ಗೂಡ್ಸ್ನ ಸೆಲ್ ಮಾಡೋದಕ್ಕೆ ಅದನ್ನು ಆ್ಯಡ್ ಮಾಡ್ತೀವಿ, ಆವಾಗ ಕಾಸ್ಟ್ ಆಫ್ ಸೇಲ್ಸ್. ಇಷ್ಟನ್ನು ನಾವು ಸೆಲ್ ಮಾಡೋದಕ್ಕೆ ಎಷ್ಟು ನಮಗೆ ಕಾಸ್ಟ್ ಇದುವರೆಗೂ ಇನ್ಕರ್ ಆಗಿದೆಯಪ್ಪ ಅಂದರೆ ಇಷ್ಟು ಪ್ಲಸ್ ಇಷ್ಟು. ಸೊ ಈಗ ಡೆಟರ್ಸ್ ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಸೊ ಡೊಮೆಸ್ಟಿಕ್ ಸೇಲ್ಸ್ ಬಂದು ನಮಗೆ ಎಷ್ಟು, ಜಸ್ಟ್ 1 month. ಬಟ್ ಎಕ್ಸ್ಪೋರ್ಟ್ ಸೇಲ್ಸು 3 months ಕ್ರೆಡಿಟ್ ಪೀರಿಯಡ್. ಓಕೆ, ಸೊ 1517586 into 1 upon 12 and 754,914 into 3 months upon 12 months. So debtors value ಎಷ್ಟು, 1517586 divided by 12, 126,466. 754,914 into 3 upon 12 ಎಷ್ಟು, 188,729 ಇಲ್ಲ 8.5. ಓಕೆ, 517,586 5.5. ಓಕೆ, ಸೊ ಟೋಟಲ್ ಡೆಟರ್ಸ್ ವ್ಯಾಲ್ಯೂ ಎಷ್ಟು, ಟೋಟಲ್ ಡೆಟರ್ಸ್ ವ್ಯಾಲ್ಯೂ ಬಂದು 126,466
5.5 plus 18872 8.5. So 315,194. Okay, 3,15,194. So next, materials used 6,75,000. Suppliers extend 2 months credit. So 2 months ಆದಮೇಲೆ ಕ್ರೆಡಿಟರ್ಸ್ಗೆ ನಾವು ಪೇ ಮಾಡ್ತಾ ಇದ್ದೀವಿ ಮೆಟೀರಿಯಲ್ಸ್ ಯೂಸ್ಡ್. ಸೊ ಕ್ರೆಡಿಟರ್ ಡೆಟರ್ಸ್ ಆಯಿತು. ನೆಕ್ಸ್ಟು ಕ್ರೆಡಿಟರ್ಸ್ ಫಾರ್ ರಾ ಮೆಟೀರಿಯಲ್. ಸೊ ಕ್ರೆಡಿಟರ್ಸ್ ಫಾರ್ ರಾ ಮೆಟೀರಿಯಲ್ ಎಷ್ಟು? 6,75,000 into 2 months credit. So 6,75,000 into 2 upon 12, 11,500. So okay, creditors for raw material ishtu 1,12,500. next, lag in payment of wages. ಅಂದರೆ ನಾವಿನ್ನೂ ಈಗ ಕಟ್ಟಿಲ್ಲ, ಸೊ ಅದನ್ನು ಕಟ್ಟಬೇಕು. ಎಷ್ಟು? lag in payment of wages payable. Wages payable. How much? 5,40,000. lag ಇರೋದು ಬರೀ ಆಫ್ ಮಂತಿಗೆ. ಸೊ 0.5 into 12. 5,40,000 into 0.5 upon 12. 22,500. And next, lag in payment of manufacturing expenses. So lag in manufacturing expenses payable ಎಷ್ಟು? 1 month 7,65,000. 1 month ಇನ್ನೂ ನಾವು ಕಟ್ಟಿಲ್ಲ, ಸೊ ಕಟ್ಟಬೇಕು. ಎಷ್ಟು? 7,65,000 upon 12, 63,750. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನೆಕ್ಸ್ಟು lag in payment of administration expenses 1 month. So admin expenses payable 1,80,000 into 1 upon 12. So 1,80,000 divided by 12, 15,000. Next, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪೇಬಲ್ ಕ್ವಾರ್ಟರ್ಲಿ ಇನ್ ಅಡ್ವಾನ್ಸ್. ಅಂದರೆ ಇದನ್ನು ನಾವು ಕ್ವಾರ್ಟರ್ಲಿ ಮುಂಚೆನೇ ನಾವು ಇದನ್ನು ಪೇ ಮಾಡಿಬಿಡ್ತೀವಿ. ಸೊ ನಮಗಿದು ಕರೆಂಟ್ ಅಸೆಟ್ಸಾ ಕರೆಂಟ್ ಲಯಬಿಲಿಟೀಸ್? ಇಟ್ ಈಸ್ ಕರೆಂಟ್ ಅಸೆಟ್ಸ್, ಯಾಕಂದರೆ ಮುಂಚೆನೇ ಪೇ ಮಾಡಿರ್ತೀವಲ್ವಾ, ಸೊ ಅದಕ್ಕೆ. ಸೊ ಈಗ ಅದನ್ನು ಪೇ ಮಾಡಬೇಕು, ಬಟ್ ನಾವು ಆಲ್ರೆಡಿ ಇದನ್ನು ಮೊದಲೇ ಪೇ ಮಾಡಿದ್ದೀವಿ. ಸೊ ನಮಗೆ ಈ ಅಮೌಂಟ್ ಸೇವ್ ಆಗ್ತಿದೆ, ಇದು ನಾವು ಕಟ್ಟಂಗಿಲ್ಲ. ಸೊ ಇದು ನಮಗೆ ಕರೆಂಟ್ ಅಸೆಟ್ಸ್. ಓಕೆ, ಎಷ್ಟಿಗೆ ನಾವು ಪೇ ಮಾಡ್ತಿರೋದು? ಕ್ವಾರ್ಟರ್ಲಿ. ಸೊ 4 ಕ್ವಾರ್ಟರ್ ಅಂತಂದರೆ ಲೈಕ್ 3 months. ಸೊ selling expenses already paid. So advance payment of selling expenses ಎಷ್ಟಿದೆ? 1,12,500 into 3 months quarterly upon 12. So 11,500 divided by 12 into 3. 28,125. So this is a current asset. And next, income tax payable in 4 installment, of which 1 falls in the next financial year. ಅಂದರೆ ಈಗ ನಾವು ಇನ್ಕಮ್ ಟ್ಯಾಕ್ಸ್ನ 4 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಿದ್ದೀವಿ. 3 ಇನ್ಸ್ಟಾಲ್ಮೆಂಟು ಈ ಇಯರೇ ಪೇ ಮಾಡಿಬಿಡ್ತೀವಿ, ಬಟ್ 1 ಇನ್ಸ್ಟಾಲ್ಮೆಂಟ್ ಬಂದು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಕಟ್ಟಬೇಕು. ಸೊ ನಾವು ಅದನ್ನು ನೆಕ್ಸ್ಟ್ ಕಟ್ಟಲೇಬೇಕು, ನೋ ಮ್ಯಾಟರ್ ವಾಟ್. ಸೊ ಇವಾಗ ಇದು ನಾವು ಕಟ್ಟಲೇಬೇಕು ಅಂತಂದರೆ ಕರೆಂಟ್ ಲಯಬಿಲಿಟಿ ನಮಗೆ, ಯಾಕೆಂದರೆ ಇದನ್ನು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟು ನೆಕ್ಸ್ಟ್ ಇಯರಲ್ಲಿ ಯಾವಾಗಲೂ ಸ್ಟಾರ್ಟಿಂಗಲ್ಲೂ ಎಲ್ಲ ಒಟ್ಟಿನಲ್ಲಿ ಕಟ್ತೀವಲ್ವ. ಸೊ ಇದು ತುಂಬ ಟೈಮ್ ಗ್ಯಾಪ್ ಇಲ್ಲ. ಸೊ ಇದು ನಮಗೆ ಕರೆಂಟ್ ಲಯಬಿಲಿಟಿ. ಓಕೆ, ಇನ್ಕಮ್ ಟ್ಯಾಕ್ಸ್ payable 1,68,000. ಟೋಟಲ್ ಇರೋದು ಎಷ್ಟು ಇನ್ಸ್ಟಾಲ್ಮೆಂಟು? 4. ಸೊ ಡಿವೈಡೆಡ್ ಬೈ 4 ಇಂಟು ಒಂದೇ ಒಂದು ಇನ್ಸ್ಟಾಲ್ಮೆಂಟ್ನ ನಾವು ನೆಕ್ಸ್ಟ್ ಕಟ್ಟಬೇಕು. ಸೊ ಒಂದ್ರದ್ದು ಎಷ್ಟು ವ್ಯಾಲ್ಯೂ? 42,000. ಓಕೆ ಗೈಸ್,
So we are done and dusted with this question. No, we are still left. The company keeps 1 month stock of raw material and finished goods and believes in keeping 2,50,000 available to it, including overdraft limit of 75,000 and not utilized with the company. Okay, ಈಗ ಕಂಪನಿ ಕೀಪ್ಸ್ 1 month ಸ್ಟಾಕ್ ಆಫ್ ರಾ ಮೆಟೀರಿಯಲ್. ಸೊ ರಾ ಮೆಟೀರಿಯಲ್ ವ್ಯಾಲ್ಯೂ ಎಷ್ಟಿದೆ? 6,75,000. ಸೊ 6,75,000 ಕಂಪ್ನಿ 1 ಮಂತದು ಯಾವಾಗಲೂ ಇಟ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಸೊ ರಾ ಮೆಟೀರಿಯಲ್ ಅದ್ರದ್ದು ಕಾಸ್ಟ್ ಎಷ್ಟು? ಸೊ 1 ಮಂತದು ನಾವು ಇಟ್ಕೊಂಡಿರ್ತೀವಲ್ಲ ಅದ್ರದ್ದು ಈಸಿ. 6,75,000 divided by 12, 56250, that's all. And also ಏನಂತ ಕೊಟ್ಟಿದ್ದಾರೆ? ರಾ ಮೆಟೀರಿಯಲ್ ಆ್ಯಂಡ್ ಫಿನಿಶ್ಡ್ ಗುಡ್ಸ್. ಸೊ ಫಿನಿಶ್ಡ್ ಗುಡ್ಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡೆ ಫಿನಿಶ್ಡ್ ಗುಡ್ಸ್ ಕಾಸ್ಟು ಕೂಡ. ಸೊ ಫಿನಿಶ್ಡ್ ಗುಡ್ಸ್ ಎಷ್ಟು? 21,60,000. ಸೊ ಫಿನಿಶ್ಡ್ ಗುಡ್ಸ್ ಕಾಸ್ಟ್ ಎಷ್ಟು? 21,60,000 upon 12 months into 1 month. So 1,80,000. Okay, 1,80,000 ಕರೆಂಟ್ ಅಸೆಟ್ಸ್ ಫಿನಿಶ್ಡ್ ಗುಡ್ಸ್ನ ನಾವು ನಮ್ಮ ಹತ್ರ ಯಾವಾಗಲೂ ಇಟ್ಕೊಂಡಿರ್ತೀವಿ. ಆ್ಯಂಡ್ ಇನ್ನೂ ಇಲ್ಲಿ ಏನಂತ ಕೊಟ್ಟಿದ್ದಾರೆ? ಕಂಪ್ನಿ ಬಿಲೀವ್ಸ್ ಇನ್ ಕೀಪಿಂಗ್ 2,50,000 ಅವೈಲೇಬಲ್ ಟು ಇಟ್. ಯಾವಾಗಲೂ ನಮ್ಮ ಹತ್ರ 2,50,000 ಅಂತೂ ಇರಲೇಬೇಕು, ಏನಾದರೂ ಎಮರ್ಜೆನ್ಸಿ ಬರಲಿ ಅಂತ ಅಂದ್ಬಿಟ್ಟು 2,50,000 ಕ್ಯಾಶ್ನ ಇಟ್ಕೊಂಡಿರ್ತಾರೆ ಯಾವಾಗಲೂ ಅಂತ ಹೇಳಿರ್ತಾರೆ. ಟು ಇಟ್ ಇನ್ಕ್ಲೂಡಿಂಗ್ ಏನು? ಓವರ್ ಡ್ರಾಫ್ಟ್ ಲಿಮಿಟ್ ಆಫ್ 75,000 ನಾಟ್ ಯೆಟ್ ಯುಟಿಲೈಸ್ಡ್ ಬೈ ದ ಕಂಪ್ನಿ. ಅಂದರೆ ಇನ್ ಕೇಸ್ ನಮ್ಮ ಹತ್ರ ಬರೋ ಎಲ್ಲ ಕಾಸು ಖಾಲಿ ಆಗೋಯ್ತು, ಈಗ ನಮ್ಮ ಬ್ಯಾಂಕಲ್ಲಿ ಏನೂ ಇಲ್ಲ ದುಡ್ಡು, ಬಟ್ ಸ್ಟಿಲ್ ನಮ್ಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕಪ್ಪ ಅಂತಂದರೆ ನಮಗೆ ಓವರ್ ಡ್ರಾಫ್ಟ್ ಲಿಮಿಟು 75,000ವರೆಗೂ ಬ್ಯಾಂಕ್ ಅವ್ರು ಕೊಡ್ತಾರೆ. ಇದು ಇನ್ನೂ ನಾವು ಕಂಪ್ನಿಯವರು ಯುಟಿಲೈಸ್ ಮಾಡ್ಕೊಂಡಿಲ್ಲ. ಸೊ ನಮ್ಮ ಓವರ್ ಡ್ರಾಫ್ಟ್ ಲಿಮಿಟ್ ಬಂದು 75,000 ನಮಗೆ ಬೇಕಾದಾಗ ತೊಗೊಬೋದು. ಓಕೆ, ಸೊ ಇಲ್ಲಿ ಇವೆರಡನ್ನೂ ಮರ್ಜ್ ಮಾಡಿ ಆನ್ಸರಲ್ಲಿ ನಮಗೆ ಏನು ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಇಟ್ ಬ್ಯಾಂಕಲ್ಲಿ ಇವೆರಡನ್ನೂ ಮರ್ಜ್ ಮಾಡಿ 2,50,000 ಮೈನಸ್ 75,000 ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಇಟ್ ಬ್ಯಾಂಕ್ ಈಸ್ ಈಕ್ವಲ್ ಟು ಎಷ್ಟು? 2,50,000 ಮೈನಸ್ 75,000, 1,75,000. ಓಕೆ, ಸೊ ಈಗ ಎಲ್ಲ ಖಾರ ಮಸಾಲ ಆಯಿತು. ಈಗ ಏನಿದ್ರು ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಅಂತ ಫಾರ್ಮೆಟ್ ರೆಡಿ ಮಾಡಿ ಆ ಫಾರ್ಮೆಟಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ನ ಪ್ರೆಸೆಂಟ್ ಮಾಡೋದಷ್ಟೇ. ಫೈನ್. ಸೊ working capital requirement. So particulars amount. So current assets first ಎಲ್ಲ ತಗೊಂಬೇಡ. ಸೊ ಕರೆಂಟ್ ಅಸೆಟ್ಸ್ ಏನೇನಿದೆ? ಫಸ್ಟ್ ಡೆಟರ್ಸ್, $315,194. ಆ್ಯಂಡ್ ನೆಕ್ಸ್ಟ್ ಏನಿದೆ? ಕ್ರೆಡಿಟರ್ಸ್. ಇದೆಲ್ಲ ಕರೆಂಟ್ ಲಯಬಿಲಿಟಿ ಆಯಿತು. ರಾ ಮೆಟೀರಿಯಲ್ ಆ್ಯಂಡ್ ಫಿನಿಶ್ಡ್ ಗುಡ್ಸ್. ರಾ ಮೆಟೀರಿಯಲ್ 56,250 ಆ್ಯಂಡ್ ಫಿನಿಶ್ಡ್ ಗುಡ್ಸ್ 1,80,000 ಆ್ಯಂಡ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್ ಆ್ಯಂಡ್ ಕ್ಯಾಶ್ ಅಟ್ ಬ್ಯಾಂಕ್ 1,75,000 and advance payment of selling expenses, advance payment of selling expenses 2,8125. ಸೊ ಇಷ್ಟೇ ಕರೆಂಟ್ ಅಸೆಟ್ಸ್ ಎಲ್ಲ ಮುಗೀತು. ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್. ಕ್ರೆಡಿಟರ್ಸ್ ಫಾರ್ ರಾ ಮೆಟೀರಿಯಲ್, $11,500, 1,12,500. Next to wages payable 22,500. Next to income tax payable 42,000.
and next ಏನಿದೆ administration expenses payable ಎಷ್ಟು 15,000 and next manufacturing expenses payable how much 63,750 so ಎಲ್ಲ ಕರೆಂಟ್ ಅಸೆಟ್ಸು ಲಯಬಿಲಿಟೀಸ್ ಆಯಿತು ಇನ್ನೇನಿದೆ ನೆಕ್ಸ್ಟು ದ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಆಫ್ ದ ಒಪಿನಿಯನ್ ಟು ಮೇಕ್ 10% ಮಾರ್ಜಿನ್ ಫಾರ್ ಕಂಟಿಂಜೆನ್ಸೀಸ್ ಆಫ್ ಕಾಂಪ್ಯೂಟೆಡ್ ಫಿಗರ್ ಅಂದರೆ 10% ಮಾರ್ಜಿನು ನಾವು ಇವಾಗ ಏನು ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದ್ರ ಮೇಲೆ 10%ನ ಮಾರ್ಜಿನ್ ಆಗಿ ಇಟ್ಕೊಳ್ಬೇಕು ನಮ್ಮ ಹತ್ರ ಇಷ್ಟು ಅಮೌಂಟ್ನ ಯಾವಾಗಲೂ ಸೇಫ್ಟಿಗೋಸ್ಕರ ಅಂತ ಓಕೆ ಸೊ ಲೆಟ್ಸ್ ಟೋಟಲ್ 315194 plus 56,250 plus 1,80,000 plus 1,75,000 plus 28,125 754,569 okay current liabilities bandu 11,500 plus 22,500 plus 42,000 plus 15,000 plus 63,750 so 2,55,750 so working capital requirement 754,569 minus 255,750 so working capital required 498,819 plus 10% for contingencies provision for contingencies so total ಎಷ್ಟು working capital required 548,700 fine so guys we are done and dusted with the question so answer kuda 5,48,702 5,48,700 okay incomplete agbidutte 0.9 4981.9 provision for contingencies okay so guys this really takes a lots of time to make such videos so ee video artha agidre question artha agidre so please do let me know in the comment section and thanks for watching